ಅಂತ ಹೇಳಿ ಇಲ್ಲಿ ಬಸ್ಸು ಸರ್ಕಾರದ ಬಸ್ಸು ಶಕ್ತಿ ಯೋಜನೆ ಉಡುಪಿ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಆಡಳಿತದವರು ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನೋ ಒಂದು ಲಾಬಿ ಅಂತ ಇದೆ, ತಮಗೆಲ್ಲ ಗೊತ್ತಿದೆ. ಆ ಲಾಬಿ ಬರೀ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಕೋರ್ಟ್ಗೆ ಹೋಗಿ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಸರ್ಕಾರದವ್ರು ಹೊಡೆದಾಡ್ತಾ ಇದ್ರೆ ಜನರಿಗೆ ಅನಾನುಕೂಲ ಮಾಡಲಿಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ ಅಂತಂದ್ರೆ ಯಾವ 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 ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಮಹಿಳೆಯರಿಗೆ, ಹಿಂದುಳಿದವ್ರಿಗೆ, BPL ಹೋಲ್ಡರ್ಗೆ, ಮಹಿಳೆಯರನ್ನ ಒಂದು ಉದ್ಯಮಶೀಲಿಗೆ ಅವ್ರನ್ನ ನಾವು ಅನುಕೂಲ ಮಾಡಲಿಕ್ಕೆ, ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಶಕ್ತಿ ಯೋಜನೆ ತಗೊಂಡು ಬಂದಿದ್ದೀವಿ. ಮುಂಚೆ ಸ್ಯಾಂಕ್ಷನ್ ಆಗಿರೋ ಬಸ್ಗಳನ್ನೇ ಸ್ಟೇ ತಗೊಂಡು ಬಂದಿದ್ದಾರೆ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ. ಆಗಲ್ಲ ಅವ್ರು ಹೇಳೋದು KSRTC ಬಸ್ಸನ್ನ ಯಾವುದು ಲಾಭದಾಯಕ ರೂಟ್ ಇದೆ ಅದಕ್ಕೆ ಮಾತ್ರ ಓಡಿಸ್ತಾರೆ, ಗ್ರಾಮೀಣ ಭಾಗಕ್ಕೆ ಓಡಿಸೋದಿಲ್ಲ. ಯಾರು ಹೇಳಿದ್ರು ಬ್ರದರ್? ನಾವು ಶಕ್ತಿ ಯೋಜನೆ ಅಲ್ಲಲ್ಲ, ಅವ್ರು ಬಿಡಿ, ಅವ್ರ ಆರೋಪ ಮಾಡ್ತಾರೆ. ಶಕ್ತಿ ಯೋಜನೆಯನ್ನ ನಾವು ನೀವೇ ಹೇಳದ ಹಾಗೆ ಲಾಭಕ್ಕೆ ಶಕ್ತಿ ಯೋಜನೆಯನ್ನ ಮಾಡಿದ್ವಿ. ನಾನು ಜಿಲ್ಲಾ ಆಗ್ಲಿ, ಗ್ರಾಮೀಣ ಆಗ್ಲಿ, ನಗರ ಆಗ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಈಗ ಶಕ್ತಿ ಯೋಜನೆಯಲ್ಲಿ ನಾವು ಅದನ್ನ ಯೋಜನೆ ಮಾಡಿದ್ದು ಹೆಣ್ಮಕ್ಕಳಿಗೆ ಸಬಲೀಕರಣ ಮಾಡ್ಲಿಕ್ಕೆ, ಆರ್ಥಿಕ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾವು ಮಾಡಿದ್ದು, ಲಾಭಕ್ಕೋಸ್ಕರ ನಾವು ಮಾಡ್ಲಿಲ್ವಲ್ಲ. ಅವರ ಆರೋಪಕ್ಕೆ ಉತ್ತರ ಕೊಡಕ್ಕಾಗುತ್ತ? ಆಯ್ತಾ? ಏನು ಅಂತ ಹೇಳಿ ಇಲ್ಲಿ ಬಸ್ಸು ಸರ್ಕಾರದ ಬಸ್ಸು ಶಕ್ತಿ ಯೋಜನೆ ಉಡುಪಿ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಆಡಳಿತದವರು ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನೋ ಒಂದು ಲಾಬಿ ಅಂತ ಇದೆ, ತಮಗೆಲ್ಲ ಗೊತ್ತಿದೆ. ಆ ಲಾಬಿ ಬರೀ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಕೋರ್ಟ್ಗೆ ಹೋಗಿ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಸರ್ಕಾರದವ್ರು ಹೊಡೆದಾಡ್ತಾ ಇದ್ರೆ ಜನರಿಗೆ ಅನಾನುಕೂಲ ಮಾಡಲಿಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ ಅಂತಂದ್ರೆ ಯಾವ 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 ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಮಹಿಳೆಯರಿಗೆ, ಹಿಂದುಳಿದವ್ರಿಗೆ, BPL ಹೋಲ್ಡರ್ಗೆ, ಮಹಿಳೆಯರನ್ನ ಒಂದು ಉದ್ಯಮಶೀಲಿಗೆ ಅವ್ರನ್ನ ನಾವು ಅನುಕೂಲ ಮಾಡಲಿಕ್ಕೆ, ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಶಕ್ತಿ ಯೋಜನೆ ತಗೊಂಡು ಬಂದಿದ್ದೀವಿ. ಮುಂಚೆ ಸ್ಯಾಂಕ್ಷನ್ ಆಗಿರೋ ಬಸ್ಗಳನ್ನೇ ಸ್ಟೇ ತಗೊಂಡು ಬಂದಿದ್ದಾರೆ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ. ಆಗಲ್ಲ ಅವ್ರು ಹೇಳೋದು KSRTC ಬಸ್ಸನ್ನ ಯಾವುದು ಲಾಭದಾಯಕ ರೂಟ್ ಇದೆ ಅದಕ್ಕೆ ಮಾತ್ರ ಓಡಿಸ್ತಾರೆ, ಗ್ರಾಮೀಣ ಭಾಗಕ್ಕೆ ಓಡಿಸೋದಿಲ್ಲ. ಯಾರು ಹೇಳಿದ್ರು ಬ್ರದರ್? ನಾವು ಶಕ್ತಿ ಯೋಜನೆ ಅಲ್ಲಲ್ಲ, ಅವ್ರು ಬಿಡಿ, ಅವ್ರ ಆರೋಪ ಮಾಡ್ತಾರೆ. ಶಕ್ತಿ ಯೋಜನೆಯನ್ನ ನಾವು ನೀವೇ ಹೇಳದ ಹಾಗೆ ಲಾಭಕ್ಕೆ ಶಕ್ತಿ ಯೋಜನೆಯನ್ನ ಮಾಡಿದ್ವಿ. ನಾನು ಜಿಲ್ಲಾ ಆಗ್ಲಿ, ಗ್ರಾಮೀಣ ಆಗ್ಲಿ, ನಗರ ಆಗ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಈಗ ಶಕ್ತಿ ಯೋಜನೆಯಲ್ಲಿ ನಾವು ಅದನ್ನ ಯೋಜನೆ ಮಾಡಿದ್ದು ಹೆಣ್ಮಕ್ಕಳಿಗೆ ಸಬಲೀಕರಣ ಮಾಡ್ಲಿಕ್ಕೆ, ಆರ್ಥಿಕ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾವು ಮಾಡಿದ್ದು, ಲಾಭಕ್ಕೋಸ್ಕರ ನಾವು ಮಾಡ್ಲಿಲ್ವಲ್ಲ. ಅವರ ಆರೋಪಕ್ಕೆ ಉತ್ತರ ಕೊಡಕ್ಕಾಗುತ್ತ? ಆಯ್ತಾ?